ಇತ್ತೀಚೆಗೆ ನಮ್ಮ ಜನ್ರೇಷನ್ ಹೇಗಾಗಿದೆ ಅಂತ ಹೇಳಿದ್ರೆ ಟ್ಯಾಟು ಹಾಕಿಸ್ಕೊಳ್ಳುವಂಥ ಒಂದು ಕಲ್ಚರ್ ಬಂದ್ಬಿಟ್ಟಿದೆ. ಶಿವನ್ ಟ್ಯಾಟು ಹಾಕಿಸ್ಕೊಳ್ತಾರೆ, ಬಟ್ ನಾನ್ ವೆಜ್ ತಿಂತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಎಲ್ಲಂದ್ರಲ್ಲೂ ಓಡಾಡ್ತಿರ್ತಾರೆ. ಅದು ಯಾವುದೇ ಎಫೆಕ್ಟ್ ಆಗೋದಿಲ್ವಾ? ಆಗತ್ತಮ್ಮ, ಆಗತ್ತೆ. ಹಾಗೆಲ್ಲ ಹಾಕಿಸ್ಕೋಬಾರ್ದು. ಇವಾಗ ನಾವು ಜನಿವಾರ ಹಾಕ್ಕೊಂಡಾಗ್ಲೇ ನಾವು ಮಲಮೂತ್ರಗಳಿಗೆ ವಿಸರ್ಜನೆ ಹೋದಾಗ ಅದನ್ನು ಕಿವಿ ಮೇಲೆ ಹಾಕೋತೀವಿ ಅಲ್ವಾ? ಏಕೆಂದರೆ ಮಲಮೂತ್ರ ಅದಕ್ಕೆ ತಗಲಬಾರ್ದು. ಅದನ್ನು ನಾವು ಗಂಟು ಹಿಡ್ಕೊಂಡು ಗಾಯತ್ರಿ ಮಂತ್ರ ಹೇಳ್ತೀವಿ. ಅದು ಪರಮ ಪವಿತ್ರ ಅಲ್ವಾ? ಅಂಥದ್ರಲ್ಲಿ ಪರಮಾತ್ಮನ ಒಂದು ಚಿತ್ರನ ನಾವು ಅಲ್ಲೂ ಇಲ್ಲೂ ಹಾಕಿಸ್ಕೊಂಡು ಎಲ್ಲದರಲ್ಲೇ ಹೋಗ್ತೀವಿ. ಭಗವಂತ ಶುದ್ಧ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ನಾನು ಅಶುಚಿ, ನಾನು ಭಗವಂತ ಅಲ್ಲ. ಅದಕ್ಕೋಸ್ಕರ ಅದನ್ನು ಟ್ಯಾಟುಗಳನ್ನೆಲ್ಲ ಹಾಕಿಸ್ಕೊಂಡು ಹೇಗಂದ್ರೆ ಹಾಗೆ ಬಾತ್ರೂಮ್ಗಳಿಗೆ ಹೋಗೋದು, ಎಲ್ಲಂದ್ರಲ್ಲೇ ಸಂಚಾರ ಮಾಡೋದು, ಅವೆಲ್ಲವೂ ಸಹ ಒಂದಲ್ಲ ಒಂದು ಸಲ ಎಫೆಕ್ಟ್ ಬರುತ್ತೆ. ನಿಮಗಿಷ್ಟವಾ ಏನೋ ಒಂದು ಹೆಸರು ಹಾಕಿಸ್ಕೊ, ಯಾವುದೋ ನಿಮ್ಮ ಫ್ರೆಂಡ್ ಯಾವುದೋ ಒಂದು ಹೆಸರು ಹಾಕಿಸ್ಕೊಳ್ಳಿ, ನಿಮ್ಮ ಹೆಸರೇ ಹಾಕಿಸ್ಕೊಳ್ಳಿ, ಅದ್ರದ್ದು ಪರವಾಗಿಲ್ಲ. ಆ ಥರ ಆಂಜನೇಯನ ಹಾಕಿಸ್ಕೊಳ್ಳೋದು, ಈಶ್ವರನ ಹಾಕಿಸ್ಕೊಳ್ಳೋದು ಸರ್ವಥಾ ತಪ್ಪು. ನನಗೆ ಗೊತ್ತಿರೋ ಹಾಗೆ, ನನ್ನ ಗುರುಗಳು ನನಗೆ ಹೇಳಿರೋ ಹಾಗೆ ಅದು ಸರ್ವಥಾ ತಪ್ಪು. ಹಾಗೆ ಹಾಕಿಸ್ಕೋಬಾರ್ದು.